ನಾಡಿನೆಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದ್ದು ಇವತ್ತು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಸ್ಮಯ ನಡೆಯಲಿದೆ. ಸಂಜೆ ಗವಿಗಂಗಾಧರನಿಗೆ ಸೂರ್ಯಾಭಿಷೇಕ ನೆರವೇರಲಿದೆ. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇವತ್ತು ನಭೋ ಮಂಡಲದ ವಿಸ್ಮಯ ಇಲ್ಲಿ ನಡೆಯಲಿದೆ. ಪ್ರಮುಖವಾಗಿ ಪ್ರತಿ ವರ್ಷ ಕೂಡ ಮಕರ ಸಂಕ್ರಮಣದ ಸಂದರ್ಭದಲ್ಲಿ ಸೂರ್ಯಾಭಿಷೇಕ ನಡೆಯುತ್ತೆ ಶಿವಲಿಂಗಕ್ಕೆ. ಇವತ್ತು ಸಂಜೆ 5:02 ಭಾಸ್ಕರನ ನಮನ ಆಗುತ್ತೆ. ಈ ಅದ್ಭುತ ದೃಶ್ಯ ಕಾವ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತರು ಕಾತರದಿಂದ ಕಾಯ್ತಿದ್ದಾರೆ. ಸೂರ್ಯ ರಶ್ಮಿ ಸ್ಪರ್ಶಿಸೋದ್ರ ವೀಕ್ಷಣೆಗೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಬೆಳಗ್ಗಿನಿಂದಲೇ ದೇವಸ್ಥಾನಕ್ಕೆ ಭಕ್ತರು ಬಂದಿದ್ದಾರೆ, ಪೂಜೆ ಪುನಸ್ಕಾರಗಳನ್ನು ಕೈಗೊಂಡಿದ್ದಾರೆ. ಈ ಒಂದು ಅದ್ಭುತ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೂ ಕೂಡ ಈಗಾಗಲೇ ಅಲ್ಲಿ ಭಕ್ತರು ಕಾತರದಿಂದ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಅವರಿಗೆಲ್ಲರಿಗೂ ಕೂಡ ಇದರ ಒಂದು ವ್ಯವಸ್ಥೆ ಆಗಬೇಕು ನೋಡೋದಕ್ಕೆ ಅಂತ ಹೇಳಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಕೂಡ ದೇವಸ್ಥಾನದಲ್ಲಿ ಮಾಡಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಗತಿ ಶೆಟ್ಟಿ, ಈಗಾಗಲೇ ಸೂರ್ಯಾಭಿಷೇಕ ಆಗುವಂತಹ ಕ್ಷಣಕ್ಕೆ ಇನ್ನು ಕೂಡ ಕೆಲವು ಗಂಟೆ ಮಾತ್ರ ಬಾಕಿ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಲಾಗಿದೆ, ಭಕ್ತ ಸಾಗರ ಹೇಗಿದೆ, ಯಾವ ರೀತಿಗೆ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದೆ? ನವಿತಾ ಜೈನ್ ಐತಿಹಾಸಿಕ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಆ ಸೂರ್ಯ ರಶ್ಮಿಯ ಅಪರೂಪದ ದೃಶ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ಪ್ರತಿ ವರ್ಷ ಕೂಡ ಈ ಭಾಗದಲ್ಲಿ ಬರ್ತಾರೆ. ಅಂದ್ರೆ ವರ್ಷಕ್ಕೊಂದೇ ಸಲ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಯ ದಿನದಂದು ಆ ಸೂರ್ಯನ ರಶ್ಮಿ ಗವಿಗಂಗಾಧರೇಶ್ವರನ ಸನ್ನಿಧಿಯಲ್ಲಿರುವಂತಹ ಶಿವನನ್ನ ಲಿಂಗವನ್ನ ಸ್ಪರ್ಶಿಸುವಂತಹ ಅಪರೂಪದ ದೃಶ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕೇವಲ ಬೆಂಗಳೂರಿನವ್ರು ಮಾತ್ರ ಅಲ್ಲ, ಬೆಂಗಳೂರನ್ನ ಹೊರತುಪಡಿಸಿ ನಾನಾ ಭಾಗಗಳಿಂದ ಜನ ಈ ಭಾಗಕ್ಕೆ ಬರ್ತಾರೆ. ಭಾಸ್ಕರ ನಮಿಸುವಂತಹ ಆ ದೃಶ್ಯವನ್ನ ಕಣ್ತುಂಬಿಕೊಳ್ಳೋದೇ ಒಂದು ಪುಣ್ಯ ಅನ್ನುವಂತಹ ಒಂದು ನಂಬಿಕೆ ಅನೇಕ ಭಕ್ತ ವಲಯದಲ್ಲಿದೆ. ಸಂಜೆ ಸುಮಾರು 5:02 ಸೂರ್ಯನ ಕಿರಣ ಲಿಂಗ ಸ್ಪರ್ಶವಾಗುತ್ತೆ. ಸೊ ಎಷ್ಟು ಹೊತ್ತು ಕಿರಣ ಲಿಂಗದ ಮೇಲೆ ಇರುತ್ತೆ ಅನ್ನುವಂತಹ ಆಧಾರದ ಮೇಲೆ ಈ ವರ್ಷದ ಭವಿಷ್ಯವನ್ನ, ಅಂದ್ರೆ ಈ ವರ್ಷ ಒಳ್ಳೆಯದಾಗತ್ತಾ ಕೆಟ್ಟದಾಗತ್ತಾ ಏನಾಗುತ್ತೆ ಅದೆಲ್ಲವನ್ನ ಕೂಡ ಆ ಒಂದು ಸೂರ್ಯನ ಕಿರಣದ ಎಷ್ಟು ಹೊತ್ತು ಲಿಂಗದ ಮೇಲೆ ನಿಲ್ಲುತ್ತೆ ಅನ್ನುವಂತಹದ್ರ ಆಧಾರದ ಮೇಲೆ ಹೇಳಲಾಗುತ್ತೆ. ಈ ಹಿಂದೆ ಕೋವಿಡ್ ಬಂದಂತಹ ಸಂದರ್ಭದಲ್ಲಿಯೂ ಕೂಡ ಆ ಸಂದರ್ಭದಲ್ಲಿ ಸೂರ್ಯ ರಶ್ಮಿ ಸೆಕೆಂಡ್ಗಳಲ್ಲಿ ಪಾಸ್ ಆಗಿ ಹೋಗಿತ್ತು. ಆ ಸಂದರ್ಭದಲ್ಲೂ ಕೂಡ ಇಲ್ಲಿನ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ ದೀಕ್ಷಿತರು ಹೇಳಿದ್ರು ಈ ವರ್ಷ ಏನೋ ಸಮಸ್ಯೆ ಆಗುವಂತಹ ಸಾಧ್ಯತೆ ಇದೆ ಅಂತ. ಅದೇ ಆಗಿ ಕೋವಿಡ್ ಕೂಡ ಬಂದು ಸಾಕಷ್ಟು ಸಮಸ್ಯೆಯನ್ನ ಜನ ಅನುಭವಿಸಿದ್ರು. ಅದಾದ ಮೇಲೆ ಕಳೆದ ವರ್ಷ ಅಂದ್ರೆ 2025ರಲ್ಲಿ ಮೋಡ ಮುಸುಕಿದ ವಾತಾವರಣ ಇದ್ದಿದ್ರಿಂದ ಬಹುತೇಕರಿಗೆ ಅಂದ್ರೆ ಜನರಿಗೆ ಸೂರ್ಯರಶ್ಮಿ ಸ್ಪರ್ಶ ಆಗಿರೋದು ಕಾಣಿಸ್ಲೇ ಇಲ್ಲ. ಆ ಕಿರಣ ಜನರಿಗೆ ಕಾಣಿಸ್ಲೇ ಇರಲಿಲ್ಲ. ತುಂಬಾ ಜನ ನಿರಾಸೆಯಾಗಿ ಹಾಗೆ ವಾಪಸ್ ಹೋದ್ರು. ಈ ಸಲ ಈ ದಿನ ಆದ್ರೂ ಕೂಡ, ಇವತ್ತಾದ್ರೂ ಕೂಡ ಸೂರ್ಯನ ರಶ್ಮಿ ಸ್ಪರ್ಶ ಆಗುತ್ತೆ, ಅದನ್ನು ನೋಡೋಣ ಅನ್ನುವಂತಹ ಅಪರೂಪದ ದೃಶ್ಯವನ್ನ ಕಣ್ತುಂಬಿಕೊಳ್ಳೋಣ ಅಂತ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ವೆಯ್ಟ್ ಮಾಡ್ತಾ ಇದ್ರು. ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಸಾಗುವಂತಹ ಅಂದ್ರೆ ಸೂರ್ಯ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಹೋಗುವಾಗ ಶಿವನ ದರ್ಶನವನ್ನ ಪಡಿತಾನೆ. ಅಂದ್ರೆ ಶಿವನಿಗೆ ಒಂದು ನಮಸ್ಕಾರ ಹೇಳಿ ಶಿವನಿಗೆ ಒಂದು ಪೂಜೆ ಮಾಡಿ ಹೋಗೋದಿದು ಅನ್ನುವಂತಹ ಒಂದು ನಂಬಿಕೆ ಕೂಡ ಇದೆ. ಸೊ ಬರುವಂತಹ ಜನರಿಗೆ ಇಲ್ಲಿ ಅವರು ಈ ಒಂದು ದೃಶ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ LED ವ್ಯವಸ್ಥೆ ಆಗಲಿ ಎಲ್ಲವನ್ನು ಕೂಡ ಮಾಡಿರುವಂತಹದ್ದು. ಜೊತೆಗೆ ದೇವಸ್ಥಾನದ ಒಳಗಡೆ ಯಾರಿಗೂ ಕೂಡ ಎಲೋ ಇಲ್ಲ. 12 ಗಂಟೆಯಿಂದಲೇ ದೇವಸ್ಥಾನವನ್ನ ಕ್ಲೋಸ್ ಮಾಡಲಾಗಿದೆ. ಸಂಜೆ 6 ಗಂಟೆವರೆಗೂ ಕೂಡ ದೇವಸ್ಥಾನ ಕ್ಲೋಸ್ ಆಗಿದೆ. ಸಾರ್ವಜನಿಕರಿಗೆ ಭಕ್ತಾದಿಗರಿಗೆ ಯಾರಿಗೂ ಕೂಡ ಇಲ್ಲಿ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಸಂಜೆ 6 ಗಂಟೆಯ ಬಳಿಕ ಅಂದ್ರೆ ಸೂರ್ಯ ರಶ್ಮಿ ಆದ ಬಳಿಕ ಇಲ್ಲಿ ವಿಶೇಷವಾದಂತಹ ಪೂಜೆ ಶಿವನಿಗೆ ಮಾಡಲಾಗುತ್ತೆ. ಅದಾದ ಮೇಲೆ ಭಕ್ತಾದಿಗಳಿಗೆ 6 ಗಂಟೆಯ ನಂತರ ಪೂಜೆಯನ್ನ ಏನೋ ದೇವರ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ಡೀಟೇಲ್ಸ್ಗೆ. ನಟ ದರ್ಶನ್ ಫಾರ್ಮ್ ಹೌಸ್ ಅಲ್ಲಿ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಅಳಿಯ ಚಂದನ್, ಮಗ ವಿನೀಶ್ ಸಂಕ್ರಾಂತಿಯನ್ನ ಆಚರಣೆ ಮಾಡಿದ್ದಾರೆ. ಪ್ರತಿ ವರ್ಷ ದರ್ಶನ್ ಫಾರ್ಮ್ ಹೌಸ್ ಅಲ್ಲಿ ಸಂಕ್ರಾಂತಿ ಆಚರಣೆ ಮಾಡ್ತಾ ಇದ್ರು. ಆದರೆ ಇದೀಗ ದರ್ಶನ್ ಅನುಪಸ್ಥಿತಿಯಲ್ಲಿ ದರ್ಶನ್ ನೆಚ್ಚಿನ ಸಾಕು ಪ್ರಾಣಿಗಳ ಜೊತೆಗೆ ವಿಜಯಲಕ್ಷ್ಮಿ ಸೆಲೆಬ್ರೇಷನ್ ಮಾಡಿದ್ದಾರೆ. ದರ್ಶನ್ ಫಾರ್ಮ್ ನಲ್ಲಿರುವ ಕುದುರೆ ಜೊತೆ ಪೋಸ್ಟ್ ಹಾಕಿದ್ದಾರೆ. ವಿಜಯಲಕ್ಷ್ಮಿ ಕಳೆದ ಬಾರಿ ನಟ ದರ್ಶನ್ ಫಾರ್ಮ್ ಹೌಸ್ ಅಲ್ಲಿ ಸಂಕ್ರಾಂತಿಯ ಆಚರಣೆಯನ್ನ ಮಾಡಿದ್ರು. ಇದೀಗ ಜೈಲಲ್ಲಿರುವಂತಹ ಹಿನ್ನೆಲೆಯಲ್ಲಿ ಸಂಕ್ರಾಂತಿ ಆಚರಣೆ ದರ್ಶನ್ ಪಾಲಿಗಿಲ್ಲ. ಆದರೆ ಅವರ ಪತ್ನಿ ಆಗಿರ್ಬೋದು, ಅಳಿ ಆಗಿರ್ಬೋದು, ಅವರ ಮಗ ಫಾರ್ಮ್ ಹೌಸ್ ಅಲ್ಲಿ ಇವತ್ತು ಸಂಕ್ರಾಂತಿಯ ಆಚರಣೆ ಮಾಡಿದ್ದಾರೆ. ಬಿಟ್ಟೋ